ಸ್ನೇಹಿತರೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾ ಕಂಡ ದೇವಮಾನವ, ನಾ ಕಂಡ ಹುಳುಮಾನವ. ಯಾರು ಈ ಹುಳುಮಾನವ, ಯಾರು ಈ ದೇವಮಾನವ ಅಂತ ನೀವು ಕೇಳ್ತಾ ಇರ್ಬೋದು. ನೋಡಿ, ಯಾರು ಹುಳುಮಾನವರು ಅಂತ ಹೇಳಿದ್ರೆ ಈ ಅತ್ಯಾಚಾರಿಗಳನ್ನ ನಾನು ಹುಳುಮಾನವರು ಅಂತ ಹೇಳ್ತೇನೆ. ಯಾರು ಆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೋರಾಟ ಮಾಡ್ತಾರೆ, ಅವರು ನನಗೆ ದೇವಮಾನವರು. ದೇವ್ರಂತ ಮನುಷ್ಯ ಕಣ್ರಿ, ತನ್ನ ಮಗಳಲ್ಲ, ತನ್ನ ತಂಗಿಯಲ್ಲ, ತನ್ನ ಕುಟುಂಬದವಳಲ್ಲ, ಆದ್ರೂ ಕೂಡ 14 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬೇರೆ ಯಾರು ಅಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಈ ಹುಳು ಮಾನವರ ಪ್ರಭಾವದಿಂದಲೋ ಅವ್ರು ಆಗ್ತಾ ಇರೋ ಒತ್ತಡದಿಂದಲೋ ಪಾಪ ಇವತ್ತು ಅವ್ರಿಗೆ ಏನು ಗಡೀಪಾರು ಆದೇಶ ಆಗಿದೆ. ಆದ್ರೆ ಇಲ್ಲಿ ಬೇಜಾರು ಪಟ್ಕೊಳ್ಳೋ ಅಂತ ವಿಚಾರನೇ ಇಲ್ಲ ಅಂತ ನನ್ಗನ್ಸತ್ತೆ. ಒಂದು ವೇಳೆ ಅವರು ಮಾನ್ವಿ ತಾಲೂಕು, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಹೋಗ್ಲೇಬೇಕು ಅಂತ ಏನೋ ಆಯ್ತು, ಒಂದು ನಿರ್ಧಾರ ಮಾಡ್ತು ಈ ಸಿಸ್ಟಮ್ ಅಂತಾನೆ ಅನ್ಕೊಳ್ಳಿ. ಮಾನ್ವಿಗೆ ಹೋದ್ರೆ ಎದುರ್ಕೋಬೇಕಾಗಿರೋದು ಯಾರು? ಅಲ್ಲಿರುವ ಪ್ರಭಾವಿಗಳು, ಅಲ್ಲಿರುವ ಅತ್ಯಾಚಾರಿಗಳು ಎದುರ್ಕೊಳ್ಬೇಕು. ಹೋರಾಟಗಾರನಿಗೆ ಚಳಿ ಆದ್ರೆ ಏನು, ಗಾಳಿ ಆದ್ರೆ ಏನು, ಮಳೆ ಆದ್ರೆ ಏನು, ಎಲ್ಲಿದ್ರೆ ಏನು? ಮಾನವಿಯಲ್ಲಿ ಕೂಡ ಹೋರಾಟ ಮಾಡ್ತಾರೇನೋ ಯಾರಿಗ್ ಗೊತ್ತು. ಮಾನವಿಯಲ್ಲಿರುವ ಪ್ರಭಾವಿಗಳಿಗೆ ಈಗಾಗ್ಲೇ ನಡ್ಕ ಕೂಡ ಶುರು ಆಗಿದ್ಯೋ ಏನೋ ಯಾರಿಗ್ ಗೊತ್ತು. ಇವ್ರು ಅಲ್ಲಿಗೆ ಹೋದ್ಮೇಲೆ 1 ತಿಂಗಳಲ್ಲೋ 2 ತಿಂಗಳಲ್ಲೋ ಅಲ್ಲಿರೋ ಅತ್ಯಾಚಾರಿಗಳನ್ನೆಲ್ಲ ಬಯಲಿಗೆಳೆದು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಧ್ವನಿ ಎತ್ತಿದ್ರೆ ಅಲ್ಲಿರೋ ಉಳುಮಾನವರು, ಈ ಅತ್ಯಾಚಾರಿಗಳಿರ್ತಾರಲ್ಲ, ಉಳುಮಾನವರು, ಅನ್ಯಾಯ ಮಾಡೋರು, ಈ ಹೆಣ್ಮಕ್ಳನ್ನ ಮುಕ್ಕಿ ತಿನ್ನೋ ನಾಯಿಗಳು, ಇವರು ವಾಪಸ್ ಅಲ್ಲಿ ಪ್ರಭಾವ ಬೀರಿದ್ರೆ ಅಲ್ಲಿರೋ ಎಸಿನೋ, ಅಲ್ಲಿರೋ ಡಿಸಿನೋ, ಅಲ್ಲಿರೋ ತಹಶೀಲ್ದಾರೋ ವಾಪಸ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು, ದೇವಮಾನವನನ್ನ ವಾಪಸ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಗಡಿಪಾರ್ ಮಾಡಿಬಿಟ್ರೆ ಒಂದು ವೇಳೆ ಕಾಂಟ್ರರಿ ಆಗ್ಬಿಡಲ್ವಾ, ಇವ್ರಿಗೆ ಕಾನ್ಫ್ಲಿಕ್ಟ್ ಆಗೋಗ್ಬಿಡತ್ತೇನೋ ಅಂತ ನನಗೊಂದು ಅನುಮಾನ ಬಂದ್ಬಿಟ್ಟಿವೆ. ಅವ್ರೀಗ ಅವ್ರಿನ್ನೂ ಆ ಮೈಂಡಲ್ಲೇ ಇಲ್ಲ. ಲೈಕ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಇನ್ನೂ ಅನ್ಕೊಂಡಿಲ್ಲ ಮಾನ್ವಿ ಆದ್ರೆ ಏನಾಯ್ತು ಅಂತ ಹೋದ್ರು ಅಂತಾನೆ ಇಟ್ಕೊಳ್ಳಿ. ಅವ್ರೇನಾದ್ರೂ ದೊಡ್ಡ ಗಲಭೆಗಳನ್ನ ಮಾಡಿಬಿಟ್ಟು ಬೇರೆ ಏನೋ ಒಂದು ಕೆಟ್ಟ ಕೆಲಸಗಳನ್ನ ಮಾಡಿ ಅವರನ್ನ ಏನ್ ಹೇಳ್ತಾರೆ, ನಮ್ಮ ಈ ಜಿಲ್ಲೆಯಿಂದ ಹೊರಗಡೆ ಕಳಿಸ್ತಾ ಇಲ್ಲ, ಅಥವಾ ಈ ತಾಲೂಕಿಂದ ಹೊರಗೆ ಕಳಿಸ್ತಾ ಇಲ್ಲ. ಇಲ್ಲಿಂದ ಹೊರಗಡೆ ಆಗ್ತಾ ಇರೋ ಕಾರಣ ಏನಪ್ಪಾ ಅಂದ್ರೆ, ಅವರು ನೋಡ್ರಪ್ಪ, ನಿನ್ನೆ ವಿಡಿಯೋ ಮಾಡಿದ್ದೆ, ಸರ್ಸೆ ಸೆರಗ ಸರ್ಸೆ ಅಂತ ಹೇಳಿ ಒಂದು ಸಾಂಗ್ಗೆ ಇವ್ರು ಇಷ್ಟು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇಲ್ಲಿ ಆ ಥರ ಎಲ್ಲ ಮಾಡಬೇಡ್ರೋ, ಹೆಣ್ಮಕ್ಳನ್ನ ತಾಯಿ ತರ ನೋಡಿ, ನಿಮ್ಮನೆ ತಂಗಿ ತರ ನೋಡಿ, ನಿಮ್ಮನೆ ಮಗಳ ತರ ನೋಡಿ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಹೇಳ್ತಾ ಇದ್ದಾರೆ. ಒಂದು 17 ವರ್ಷದ ಹೆಣ್ಮಗುವನ್ನ ತಿಂದು ಮುಗಿಸ್ಬಿಟ್ರಲ್ಲ ಪಾಪಿಗಳ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅವರು ಗಡೀಪಾರಾಗ್ತಾ ಇರೋದು, ಬೇರೆ ಯಾವುದೇ ಕಾರಣಕ್ಕೂ ಖಂಡಿತ ಅಲ್ಲ. ಇದು ಗೊತ್ತಿರುವಂತಹ ಫ್ಯಾಕ್ಟ್, ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಈಗಿರುವಾಗ ಒಬ್ಬ ಹೋರಾಟಗಾರ 14 ವರ್ಷದಿಂದ ದಂಡಿಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ, ಗಾಳಿಗೆದಿರ್ಲಿಲ್ಲ, ಚಳಿಗೆದಿರ್ಲಿಲ್ಲ, ಮಳೆಗೆದಿರ್ಲಿಲ್ಲ, ಎಲ್ಲ ಟೈಮು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಯಾವುದೋ ಒಂದು ಗಡೀಪಾರ್ಗೆ ಎದುರ್ಕೊಂಡ್ಬಿಡ್ತಾರೇನ್ರಿ? ಗಡೀಪಾರ್ ಮಾಡಿರೋರ್ ಮರ್ಯಾದೆ ಅಂದ್ರೆ, ಗಡೀಪಾರು ಏನು ಮಾಡಕ್ಕೆ ಪ್ರಭಾವ ಬೀರಿದಾರಲ್ಲ ಈ ಅತ್ಯಾಚಾರಿಗಳಿರ್ಬೋದು, ಇಲ್ಲ ಇವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು ಅಂತ ಏನು ಒಂದು ವರ್ಗ ನಿಂತ್ಕೊಂಡಿದೆ, ಆ ವರ್ಗದವ್ರು ಎದುರ್ಕೊಳ್ಬೇಕು. ಅವ್ರ ಮಾನ ಮರ್ಯಾದೆ ಇನ್ನೆಷ್ಟ್ರ ಮಟ್ಟಿಗೆ 3 ಕಾಸು ಗರಾಜಾಗಿರೋ ಹೊತ್ತಿಗೆ ಇವತ್ತು ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿರ್ಬೇಡ. ಇಲ್ ಬಿ ವೆರಿ ಪ್ರೌಡ್. ನೋಡಿ, ಸ್ವಾತಂತ್ರ್ಯ ಹೋರಾಟಗಾರರನ್ನ ಜೈಲ್ಗೆ ಹಾಕ್ತಾ ಇದ್ರು, ಇವತ್ತು ನಾವು ಅವರನ್ನ ಹೀರೋಗಳು, ಸೂಪರ್ ಹೀರೋಗಳ ತರ ನೋಡ್ತೀವಿ. ಬ್ರಿಟಿಷರು ಅವರನ್ನ ಜೈಲ್ಗೆ ಹಾಕಿದಾಗ ಅವರು ಕೊಟ್ಟಿರೋ ಕಷ್ಟಗಳನ್ನ ನಾವು ಹಂಗ್ಸಲ್ಲ, ಸೂಪರ್ ಹೀರೋಗಳವರು ನಮ್ಗೆ ಅಂತದ್ರಲ್ಲಿ. ಈ ಶತಮಾನದಲ್ಲಿ, ಈ ಭ್ರಷ್ಟಾಚಾರದ ಕಾಲದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ಪಣ ತೊಟ್ಟು ನಿಂತಿರುವಾಗ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಕಣ್ರಿ. ನೋ ಡೌಟ್, ಮಾನವ ದೇವತಾ ಮನುಷ್ಯ ಆಗೋಗಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ದಿ ಓನ್ಲಿ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಇವ್ರಿನ್ನೂ ಎದುರ್ಕೊಂಡು ಇನ್ನಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಈ ವಿರೋಧಿಗಳೇನಿದ್ದಾರೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದಾರೆ. ಅಂದ್ರೆ ಹಿಸ್ಟ್ರಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಇಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ.
ಸಿ ಆಲ್ರೆಡಿ ಅವರು ಈ ಲೆವೆಲ್ ಅಲ್ಲಿ ಇದ್ದಾರೆ, ಇವ್ರು ಇನ್ನು ಆ ಲೆವೆಲ್ ಅಲ್ಲಿ ನಿಲ್ಸ್ಬಿಡೋಣ ನಾವು. ಯಾವುದೇ ಕಾರಣಕ್ಕೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಸಿಗ್ಬೇಕಾಗಿರೋ ಗೌರವದಲ್ಲಿ ಒಂದು ಇಷ್ಟು ಕಡಿಮೆ ಆಗ್ಬಾರ್ದು ಅಂತಾನೆ ಈ ರೀತಿಯಾದ ರಾಂಗ್ ಡಿಸಿಷನ್ಸ್ ತಗೊಳ್ತಾ ಇದ್ದಾರೆ. ಸಿ ಅವರೊಬ್ರು ಹೋರಾಟಗಾರರು, ಅವರನ್ನ ಗಡಿಪಾರ್ ಮಾಡುವಂತಹ ಯಾವುದೇ ಒಂದು ವಿಚಾರಗಳು ನನಗಂತೂ ಕಾಣಿಸ್ತಾ ಇಲ್ಲ. ಸರಿ ಆಯ್ತು, ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವ್ರ ವಕೀಲರು ಏನೋ ಒಂದು ಅಬ್ಜೆಕ್ಷನ್ಸ್ ಹಾಕಿದ್ದಾರೆ, ಅದನ್ನ ಸೈಡ್ಗೆ ಇಟ್ಬಿಟ್ಟು ವಾಪಸ್ ಇವರು ಗಡಿಪಾರನ್ನ ಇನ್ನೊಂದು ಆದೇಶನ ಹೊರಡಿಸ್ತಾರೆ ಅಂದ್ರೆ ಅದೆಷ್ಟರ ಮಟ್ಟಿಗಿನ ಒತ್ತಡ ಇರಬೇಡ ಅವ್ರಿಗೆ ಅಂತ. ಸಿ ಪೀಪಲ್ ಆರ್ ವಾಚಿಂಗ್ ಯು. ಜನ ನೋಡ್ತಾ ಇದಾರ್ರಿ, ಯಾರಿಗೋಸ್ಕರ ಇದು ನಡೀತಾ ಇದೆ, ಯಾಕೆ ನಡೀತಾ ಇದೆ, ಪ್ರತಿಯೊಂದನ್ನು ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಉಳುಮಾನವರ ಆಟ ತುಂಬಾ ದಿನ ನಡೆಯಲ್ಲ, ಅದು ಕೊಳ್ತೋಗಿ ವಾಸನೆ ಬರ್ತಾ ಇದೆ, ಹುಳ ಬಿದ್ದಿದೆ, ಆ ಥರ ಒಂದು ಸಿಚುವೇಶನ್ ಈ ಅತ್ಯಾಚಾರಿಗಳ ಪರ ವಹಿಸೋರ್ದು. ಸ್ಮೆಲ್ ಬರ್ತಾ ಇದೆ, ಯಾವತ್ತಿದ್ರೂ ಗಂಧನೇ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹೋರಾಟ ಬೆಂಕಿ ಥರ ಜ್ವಲಿಸ್ತಾ ಇದೆ ಅಂತ ಹೇಳ್ಬೋದು. ಆ ಕೋಪ, ಆಕ್ರೋಶ, ಈ ಅತ್ಯಾಚಾರಿಗಳ ವಿರುದ್ಧ ಇನ್ನಷ್ಟು ಎತ್ತರಕ್ಕೆ ಹೋಗ್ತಾ ಇದೆ ಅದು. ಸಿ ನೀವು ಯಾವುದೇ ಜಿಲ್ಲೆಗೆ ಹಾಕಿ, ಯಾಕೆ ನೀವು ಏನು ಬೇಕಾದರೂ ಸ್ಟೇಟ್ಮೆಂಟ್ಸ್ ಅನ್ನ ಕೊಡಿ, ಅವ್ರೇನಾದ್ರು ಕುಗ್ಗಿರೋದನ್ನ ನೋಡಿದೀರಾ? ನನ್ನ ಕೇಳಿದ್ರೆ ನೋಡಿ, ಇನ್ನೊಂದು 10-15 ದಿನದಲ್ಲಿ ವಿಲ್ ಕಮ್ ಬ್ಯಾಕ್. ವಿ ವಿಲ್ ಕಮ್ ಬ್ಯಾಕ್ ಲೈಕ್ ಅ ಫೈರ್. ಆಲ್ರೆಡಿ ಈಸ್ ಅ ಫೈರ್, ಬರ್ನಿಂಗ್ ಫೈರ್ ಅವರು. ಇವಾಗ ವಾಪಸ್ ಕಮ್ ಬ್ಯಾಕ್, ಆ ಕಮ್ ಬ್ಯಾಕ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ ನನ್ಗನ್ನಿಸ್ತಾ ಇದೆ. ಏನಾಯ್ತು ಈಗ 6 ತಿಂಗಳು ನೀವು ಅಲ್ಲಿಗೆ ಕಳಿಸ್ತಿರೋ, ಇನ್ನೆಲ್ಲಿಗೆ ಕಳಿಸ್ತಿರೋ? ಅತ್ಯಾಚಾರಿಗಳನ್ನ ಜೈಲ್ಗೆ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಇವ್ರನ್ನ ಮಾತ್ರ ಜಿಲ್ಲೆಗೂ ಕಳಿಸಿ ಎಲ್ಲಾ ಜಿಲ್ಲೆಯಲ್ಲಿರುವಂತಹ ಅತ್ಯಾಚಾರಿಗಳನ್ನ ಹೊರಗೆಳೆಯುವಂತ ಕೆಲಸನ ಸರ್ಕಾರ ತುಂಬಾ ಚೆನ್ನಾಗಿ ಮಾಡತ್ತೆ ಅಂತ ನನ್ಗನ್ನಿಸ್ತಾ ಇದೆ. ಖಂಡಿತವಾಗಿಯೂ ಮಾನ್ವಿಗೂ ಕಳಿಸಿ, ಇನ್ನೊಂದು ಯಾವ್ದಾದ್ರು ಒಂದು ಬೇರೆ ಡಿಸ್ಟಿಕ್ಕಿಗೆ ಬಳ್ಳಾರಿಗೂ ಕಳಿಸಿ, ಯಾವ ಜಿಲ್ಲೆಯಲ್ಲೂ ಪ್ರಭಾವಿಗಳು ಅತ್ಯಾಚಾರವನ್ನ ಮಾಡ್ಲೇಬಾರದು, ಅತ್ಯಾಚಾರಿಗಳೇ ಇರಬಾರ್ದು. ಎಲ್ಲಾ ಜಿಲ್ಲೆಗೂ 6 ತಿಂಗಳಿಗೂ ಗಡಿಪಾರ್ ಮಾಡಿ ಕರ್ನಾಟಕದಲ್ಲಿ ಒಬ್ಬ ಕೂಡ ಅತ್ಯಾಚಾರಿನೇ ಇರಬಾರ್ದು. ಇವ್ರನ್ನ ನೋಡಿ ಎದುರ್ಕೊಂಡು ಮಾನ ಮರ್ಯಾದೆ ಕಳ್ಕೊಂಡ್ಬಿಡ್ಬೇಕು. ಅಲ್ಲಿವರೆಗೂ ಇವ್ರನ್ನ ಗಡಿಪಾರ್ ಮಾಡ್ತಾನೆ ಇರಿ. ನಾ ಕಂಡ ದೇವಮಾನವ ಇವ್ರೆ. ನಿಮ್ಗೇನ್ ಅನ್ಸುತ್ತೆ? ನೀವು ಕಂಡ ದೇವಮಾನವ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಯುಗಾದಿ. And thank you for watching this video. Please share the video and don't forget to subscribe Shailaja Amarnath YouTube channel. Thank you, friends.